ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಕಡೆ ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಮೊನ್ನೆ ತುಂಬ ದಿನ ಆಯಿತು ಒಂದು ಪೋಸ್ಟ್ ಹಾಕಿದ್ದೆ, ಏನಾದರೂ ಕ್ಯೂ&ಎ ಇದ್ದರೆ ಕೇಳಿ ಅಂತ ಹೇಳಿ. ಬಟ್ ಒಂದು ಇಬ್ಬರೇನೋ ಕೇಳಿದ್ದಾರೆ, ಯಾವುದು ಪೋಸ್ಟಲ್ಲಿ ಒಂದು, ಮತ್ತು ಕೆಲವರು ವಾಟ್ಸಪ್ಪಲ್ಲಿ ಕೇಳಿದ್ದಾರೆ. ಅಂದರೆ ಅವರಿಗೆ ಕಮೆಂಟಲ್ಲಿ ಕೇಳಲಿಕ್ಕೆ ಕೆಲವರಿಗೆ ನಾಚಿಕೆ ಆಗುತ್ತಲ್ಲ, ಸೊ ಹಾಗಾಗಿ ಅಲ್ಲಿ ಕೇಳಿಲ್ಲ, ಪರ್ಸ್ನಲ್ ಆಗಿ ಕೇಳಿದ್ದಾರೆ. ಬಟ್ ಇವತ್ತು ನಾನು ಕ್ಯೂ&ಎ ವೀಡಿಯೋ ಏನು ಮಾಡ್ತಿಲ್ಲ, ಜಸ್ಟ್ ನೋ ಅಬೌಟ್ ಮೀ ಅದರ ವೀಡಿಯೋ ಮಾಡ್ತಿದ್ದೀನಿ. ಬಟ್ ಅದರಲ್ಲೇ ಒಂದು 4 ಕ್ವಶನ್ ಕೇಳಿದಾರಲ್ಲ, ಅದಕ್ಕೆ ಆನ್ಸರ್ ಮಾಡುವ ಅಂಥೇಳಿ ಇದ್ದೇನೆ. ನಾನು ಬರೆದಿಟ್ಕೊಂಡಿದ್ದೀನಿ, ಅಂದರೆ ಮರೆತು ಮರಿಬಾರ್ದಲ್ಲ ಕ್ವಶನ್ಸ್ ಅಂತ ಹೇಳಿ ನಾನು ಇಟ್ಟಿದ್ದೇನೆ. ಸೊ ಫಸ್ಟಿಗೆ ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಫಸ್ಟಿಗೆ ಯಾರಾದರೂ ನನ್ನ ವೀಡಿಯೋ ನೋಡ್ತಿದ್ರೆ, ನನ್ನ ಹೆಸರು ನಿರ್ಮಲಾ, ನನ್ನ ಚಾನಲ್ ಹೆಸರು ನಿರ್ಮಲಾ ದೇಸಾಯಿ ಕನ್ನಡ ವ್ಲಾಗ್ಸ್ ಅಂತೇಳಿ. ಇವಾಗ ಎಲ್ಲರಿಗೂ ಅಂದರೆ ಗೊತ್ತಿಲ್ಲ ಕೆಲವರಿಗೆ ನನ್ನ ಬಗ್ಗೆ ಕೆಲವು. ಬಟ್ ಫಸ್ಟ್ ಒಂದು ವೀಡಿಯೋ ಮಾಡಿದಾಗ ಸ್ವಲ್ಪ ಹೇಳಿದೆ ನಾನು, ಬಟ್ ಅಷ್ಟೊಂದು ಡೀಟೇಲ್ ಆಗಿಯೂ ಹೇಳಿಲ್ಲ. ನನ್ನ ಹೆಸರು ನಿರ್ಮಲಾ, ಅದು ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ನಿರ್ಮಲಾ ಹೊಸಬ್ರಿಗೆ ಗೊತ್ತಿರಲ್ಲ ಅಷ್ಟೇ. ನನ್ನ ಹೆಸರು ನಿರ್ಮಲಾ. ಪ್ರೆಸೆಂಟ್ ನಾನು ಇರೋದು ಇವಾಗ ಉಡುಪಿಯ ಕಾರ್ಕಳದ ಹತ್ತಿರ ಇರುವಂತಹ ಜೋಡ್ ರಸ್ತೆ ಅಂತ ಹೇಳುವ ಊರಲ್ಲಿ ಇದ್ದೇನೆ. ಪ್ರೆಸೆಂಟ್ ಅಂದರೆ ಮೊದಲು ಬೇರೆ ಕಡೆ ಇಲ್ಲ, ಮೊದಲು ಸಹ ಇಲ್ಲೇ ಇದ್ದೆ. ಬಟ್ ನನ್ನ ನೇಟಿವ್ ಬಂದು, ನಾನು ಹುಟ್ಟಿದ್ದು ಬಾಗಲಕೋಟೆ, ಬಾದಾಮಿಯ ಜಾಲಿಹಾಳ್, ಅದು ನನ್ನ ಊರು, ಅಂದರೆ ನನ್ನ ಅಪ್ಪನ ಮನೆ ಅದು. ಬಟ್ ಚಿಕ್ಕ ಇರುವಾಗ ನಾನು ಇಲ್ಲಿಗೆ ಬಂದರು, ನನ್ನ ಪೇರೆಂಟ್ಸ್ ಇಲ್ಲಿ ಬಂದು ಅವ್ರು ಇಲ್ಲೇ ಕೆಲಸ ಮಾಡಿಕೊಂಡು, ಮತ್ತು ನಾನು ಇಲ್ಲೇ ಎಜುಕೇಷನ್ ಮಾಡಿದೆ. ಸೊ ಹಾಗಾಗಿ ಎಜುಕೇಷನ್ ಎಲ್ಲ ಮುಗಿಯೋ ತನಕ ಇಲ್ಲೇ ಇದ್ದೇವೆ ನಾವು ಈಗ ಸಹ. ಅಂದರೆ ಬಿಟ್ಟು ಹೋಗಲಿಲ್ಲ, ಇಲ್ಲಿ ನಮಗೆ ಸೆಟ್ ಆಯಿತು. ಸೊ ನಾವು ಇಲ್ಲೇ ಇದ್ದೇವೆ. ಊರಿಗೆ ನಾವು ಯಾವಾಗಾದರೂ ಫಂಕ್ಷನ್ ಇದ್ದಾಗ ಹಾಗೆಲ್ಲ ಹೋಗ್ತಾ ಇರ್ತೇವೆ. ಇದು ನಿಮಗೆ ಗೊತ್ತಾಯಿತು ಅಂದ್ಕೊಳ್ತೇನೆ. ಅಂದರೆ ಒಬ್ಬರು ಕ್ವಶನ್ ಮೇ ಬಿ ಸಮೀಕ್ಷಾ ಕೋಟ್ಯಾನ್ ಇರಬೇಕು ಹೆಸರು ಅದೇ ಅಂದ್ಕೊಳ್ತೇನೆ, ಬಟ್ ರಾಂಗ್ ಆಗಿದೆ, ಸಾರಿ. ಕೋಟ್ಯಾನ್ ಕರೆಕ್ಟ್ ಇದೆ, ಬಟ್ ಸಮೀಕ್ಷಾ ಎಸ್ಸಿಂದನೇ ಸ್ಟಾರ್ಟ್ ಆಗಿತ್ತು ಅವ್ರ ಹೆಸರು. ಸೊ ಅವರು ಕೇಳಿದರು ನೀವು ಎಲ್ಲಿ ಇರೋದು ಅಂತ ಹೇಳಿ. ಸೊ ನಾನಿರೋದು ಇಲ್ಲಿ ಜೋಡ್ ರಸ್ತೆಯಲ್ಲಿ. ಬಟ್ ನಾನು ಊರಿಗೆ ಯಾವಾಗಾದ್ರೂ ಒಮ್ಮೆ ಹೋಗ್ತಾ ಇರ್ತೇನೆ. ಅದೇ ನನ್ನ ಊರ ಬಗ್ಗೆ ಎಲ್ಲ ಇದು ಗೊತ್ತಾಯ್ತು ಅಂದ್ಕೊಳ್ತೇನೆ. ನನ್ನ ಎಜುಕೇಷನ್ ಎಲ್ಲ ನಾನು ಇಲ್ಲಿಯೇ ಮಾಡಿದ್ದು, ಎಲ್ಲಿ ಕಾರ್ಕಳದಲ್ಲಿಯೇ, ಅಂದರೆ ಉಡುಪಿ ಇಲ್ಲಿ. ಸಾರಿ. ಓಕೆ, ಎಜುಕೇಷನ್ ಏನಾಗಿದೆ ಅಂತೇಳಿ ಕ್ವೆಶನ್ಸ್ ಇರ್ಬೋದು ನೋಡೋರಿಗೆ. ನನ್ನ ಎಜುಕೇಷನ್ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೇನೆ, ಹಾಗೆ 1 ಇಯರ್ ಕೋರ್ಸ್, ಅದು ಕಂಪ್ಯೂಟರ್ ರಿಲೇಟೆಡ್ ಮಾಡಿದ್ದು ಕೋರ್ಸ್, ಪ್ರೋಗ್ರಾಮಿಂಗ್ ಇದು, ಅದು ಕೋರ್ಸ್ ಅಷ್ಟೇ. ಇವಾಗ ನೀವೇನು ಮಾಡ್ತಿದ್ದೀರಾ? ಕೆಲಸಕ್ಕೆ ಹೋಗ್ತೀರಾ ಹಾಗೆ ಹೀಗೆ? ಇಲ್ಲ, ಕೆಲವೊಂದು ಕಾರಣದಿಂದ ಇನ್ನೂ ಹೋಗಿಲ್ಲ ನಾನು ಕೆಲಸಕ್ಕೆ. ನೋಡಬೇಕು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿ. ಅದಾದಮೇಲೆ ನೆಕ್ಸ್ಟ್ ನನ್ನದು ಫ್ರೆಂಡ್ ಏನು ಮದುವೆ ಡೇಟ್ ಫಿಕ್ಸ್ ಆಯಿತಾ ಅಂತ ಕೇಳಿದ್ಲು. ಹೊಸಬ್ರು ನೋಡ್ತಿದ್ರೆ ಅವರಿಗೆ ಗೊತ್ತಿರಲಿಕ್ಕಿಲ್ಲ, ಅಂದರೆ ನನ್ನ ಎಂಗೇಜ್ಮೆಂಟ್ ಆಗಿದೆ. ಸೊ ಅದಕ್ಕೋಸ್ಕರ ಆ ಕ್ವಶನ್ ಕೇಳಿದಾಳೆ ಅವಳು. ಡೇಟ್ ಇನ್ನೂ ಸಹ ಫಿಕ್ಸ್ ಆಗಿಲ್ಲ, ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆದಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ. ಆಮೇಲೆ ನೆಕ್ಸ್ಟ್ ಎಲ್ಲರಿಗೂ ಶಾಕ್ ಇರ್ಬೋದು, ಇಷ್ಟು ಬೇಗ ಎಲ್ಲರಿಗೂ, ಅಂದರೆ ನನ್ನ ಫ್ರೆಂಡ್ಸ್ ಅವರಿಗೆ ಮೇಯ್ನಾಗಿ, ಡೈರೆಕ್ಟಾಗಿ ಕೇಳಲಿಕ್ಕಾಗಲ್ಲ, ಬಟ್ ಆದರೂ ಸಹ ಇಷ್ಟು ಬೇಗ ಯಾಕೆ ಏನು ಹಾಗೆಲ್ಲ ಅಂತ ಇರ್ಬೋದು. ನಮಗೆ ಸಹ ಇಷ್ಟು ಬೇಗ ಮದುವೆ ಆಗಬೇಕಂತೇನು ಇರಲಿಲ್ಲ, 2-3 ವರ್ಷ ಬಿಟ್ಟು ಆಗುವ ಅಂತೇಳಿ ಇದ್ದದ್ದು. ಬಟ್ ಆದರೆ ಫ್ಯಾಮಿಲಿ ರೀಸನಿಂದ ನಾವು ಬೇಗ ಆಗಬೇಕಾಯ್ತು. ನಮ್ಮ ಕೈಯಲ್ಲಿ ಎಂತ ಸಹ ಇಲ್ಲ, ಎಷ್ಟು ಇದು ಮಾಡಿದ್ರು ಸಹ ಅದು ಆಗಲಿಲ್ಲ. ಅವ್ರು ಹೇಳಿದ್ದು ಮಾತಿಗೆ ನಾವು ಒಪ್ಪಬೇಕಾಯಿತು. ಯಾಕಂತ ಹೇಳಿದರೆ ಇವಾಗ ನೆಕ್ಸ್ಟ್ ಮದುವೆ ಆಗೋದಂದರೆ, ಇವಾಗ ನಂದು ಫಿಯಾನ್ಸೆ ಹಾಗೆ ಅವರ ಅಣ್ಣ ಇದ್ದಾರೆ, ನನಗೆ ಭಾವ. ಸೊ ಅವರು ಇಬ್ಬರು ಒಟ್ಟಿಗೆ ಆಗೋದಂತೆ ಮದುವೆ, ಅಂದರೆ ಮನೇಲಿ ಲಾಸ್ಟ್ ಮದುವೆ. ಸೊ ತಮ್ಮನ ಬಿಟ್ಟು ಅದು ಹಂಗಾಗಲ್ಲ, ಸೊ ಒಟ್ಟಿಗೆ ಆಗಬೇಕು ಅಂಥೇಳಿ ಅವರು ನಿರ್ಧಾರ ಮಾಡಿದ್ದು. ಹಾಗಾಗಿ ನಮ್ಮದು ಬೇಗ ಆಗ್ತುಂಟು, ಇಲ್ಲಾಂದರೆ ನಮ್ಮದು ಮದುವೆ ಲೇಟ್ ಇತ್ತು. ಆ ಒಂದು ರೀಸನಿಗೋಸ್ಕರ ನನ್ನದು ಬೇಗ ಮದುವೆ ಆಗ್ತಿದೆ ಅಷ್ಟೇ. ಓಕೆ, ಮದುವೆ ಬಗ್ಗೆ ಎಲ್ಲ ಕ್ಲಿಯರ್ ಆಯ್ತು ಅಂದ್ಕೊಳ್ತೇನೆ. ಆಮೇಲೆ ಏಜ್, ಮದುವೆ ಅಂತಿದ್ದೀರಾ ನೋಡಲಿಕ್ಕೆ, ನಾನು ಹೊರಗಡೆ ಎಲ್ಲ ಹೋದಾಗೆಲ್ಲ ಹಾಗೆ ಹೇಳ್ತಾರೆ, ಅಂದರೆ ಡಿಗ್ರಿ ಆಗಿದೆ ಅಂತ ಶಾಕ್ ಆಗ್ತಾರೆ. ನನ್ನ ಏಜ್ ಡಾಕ್ಯುಮೆಂಟಲ್ಲಿ ಏನೆಲ್ಲ ಇದೆ, ಅಂದರೆ ಡಾಕ್ಯುಮೆಂಟಲ್ಲಿ ಹೇಗಿದೆ ಅದೇ ನಾನು ಏಜ್ ಹೇಳ್ತೇನೆ. ಈ ಫೆಬ್ರವರಿ 28 ಬಂದರೆ 23 ಆಗುತ್ತೆ ನನಗೆ, ಐ ಥಿಂಕ್, ಹೌದು 23 ಏಜ್. ಅದಾದಮೇಲೆ ನೆಕ್ಸ್ಟ್ ಡಾಕ್ಯುಮೆಂಟಲ್ಲ, ನಿಜ ಏಜ್ ಹೇಳಿ ಅಂತ ಹೇಳಿದರೆ 1 ಇಯರ್ ಕಮ್ಮಿ ಮಾಡ್ಕೊಳ್ಳಿ ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ನನಗೆ ಯೂಟ್ಯೂಬ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು, ಹೇಗೆ, ನನ್ನ ಇನ್ಸ್ಪಿರೇಷನ್ ಯಾರು, ಆ ಥರ ಏನಾದಿದ್ದರೆ, ಡಿಗ್ರಿ ಫೈನಲ್ ಇಯರ್ ಇದ್ದಾಗ ನನಗೆ ಯೂಟ್ಯೂಬ್ ಮಾಡಬೇಕು ಅಂತ ಅನ್ನಿಸ್ತು. ನಾನು ಒಂದೊಂದು ಸತಿ ನನ್ನ ಫ್ರೆಂಡ್, ಅಂದರೆ ಡಿಗ್ರಿ ಇದ್ದಾಗ ನಾರ್ಮಲ್ ಎಲ್ಲರೂ ಹಾಗೆ ಮಾತಾಡ್ಕೊಳ್ತಿರ್ತೀವಲ್ಲ, ಅಯ್ಯೋ ನೆಕ್ಸ್ಟ್ ಏನು ಮಾಡೋದು ಹಾಗೆಲ್ಲ ಕೇಳ್ತಿರುವಾಗ, ನಾನು ನನ್ನ ಫ್ರೆಂಡಿಗೆ ಹೇಳ್ತಿದ್ದು ನಾನು ಯೂಟ್ಯೂಬರ್ ಆಗ್ತೇನೆ ಅಂತ ಹೇಳಿ ಹಾಗೆ ಹೇಳ್ತಿದ್ದೆ ನಾನು. ಅದಕ್ಕೆ ಆಗು ಹಾಗೆಲ್ಲ ಅವಳು ಸಹ ತಮಾಷೆ ಮಾಡ್ತಿದ್ಲು. ನನಗೆ ಆಗಬೇಕು ಅಂತ ಯಾಕೆ ಅನಿಸ್ತು ಅಂದರೆ, ನಾನು ಯೂಟ್ಯೂಬ್ ನೋಡ್ತಿದ್ದಾಗ ನನಗಿಂತ ಚಿಕ್ಕವಳವಳು ಹುಡುಗಿ, ಆವಾಗ PUC ಇದ್ಲು, ಮೇ ಬಿ ನಾನು ನೋಡಿದಾಗ 10th ಇದ್ಲವಳು. ಆ ಹುಡುಗಿ ಯೂಟ್ಯೂಬ್ ಮಾಡಿ ಎಷ್ಟು ಅಂದರೆ
ಫೇಮಸ್ ಕೂಡ ಆಗಿದ್ಲು. ಅವಳು ಎಜುಕೇಷನ್ ಕೂಡ ಒಳ್ಳೆ ರೀತಿ ಮಾಡ್ತಿದ್ಲು. ಈ ಕಡೆ ಯೂಟ್ಯೂಬ್ ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ಲು. ಅವಳಿಗೆ ಅಷ್ಟು ಸಬ್ಸ್ಕ್ರೈಬರ್ಸ್ ಕೂಡ ಇದ್ದರು. ಅದನ್ನು ನೋಡಿ ನನಗೆ ಓ ಅವರೇ ಮಾಡ್ತಿದ್ದಾರೆ, ನಾವು ಸಹ ಮಾಡ್ಬೋದಲ್ವಾ ಹಾಗೆ ಅಂಥೇಳಿ ನನಗೆ ಅನ್ನಿಸ್ತು. ಹಾಗಾಗಿ ಮಾಡುವ ಅಂಥೇಳಿ. ಬಟ್ ಅದೇ ಡಿಗ್ರಿಲಿ ಅನಿಸಿತ್ತದು. ಬಟ್ ನಾನು ಮಾಡಲಿಲ್ಲ ಆವಾಗ. ಏನು ಹೆದರಿಕೆ, ಯಾರೇನು ಹೇಳ್ತಾರೆ. ಮತ್ತು ಈ ಥರ ಪ್ಲ್ಯಾಟ್ಫಾರ್ಮಿಗೆ ಬಂದಮೇಲೆ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಇದ್ದೇ ಇರುತ್ತೆ. ಸೊ ಅದೊಂದು ರೀಸನ್ ನನಗೆ ಹೆದರಿಕೆ ಇತ್ತು. ಅಂದರೆ ನೆಗೆಟಿವ್ ಆಗಿ ಕಮೆಂಟ್ಸ್ ಎಲ್ಲ ಬರುತ್ತೆ ಹಾಗೆ ಹೀಗೆ ಅಂಥೇಳಿ. ನೆಗೆಟಿವ್ ನಾವು ಆ ಥರ ಇದ್ದರೆ ಬರುತ್ತೆ, ಇಲ್ಲಾಂದರೆ ಯಾಕೆ ಬರುತ್ತೆ ಹಾಗೆಲ್ಲ ಹೇಳಿ ಮತ್ತು ಬಟ್ ಆ ಒಂದು ರೀಸನ್ಗೆ ನಾನು ಮಾಡಿರಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ನಾನು ಅದೇ ಕೋರ್ಸ್ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ನಂದು ಫಿಯಾನ್ಸಿ ಕೂಡ ಹೇಳಿದರು, ಏನು ಸ್ಟಾರ್ಟ್ ಮಾಡು ಯೂಟ್ಯೂಬು ಹಾಗೆ ಅಂತೆಲ್ಲ ಹೇಳಿದರು. ಸೊ ಹಾಗೆಲ್ಲ ಮಾತಾಡ್ಕೊಂಡ್ವಿ. ಎಂತ ಆಗಲ್ಲ ಮಾಡು ಅಂಥೇಳಿ ಅವರು ನನಗೆ ಆ ಟೈಮಲ್ಲಿ ಪುಷ್ ಕೊಟ್ಟರು. ಅಂದರೆ ಸ್ಟಾರ್ಟ್ ಮಾಡು ಹಾಗೆ ಅಂಥೇಳಿ ಪ್ರೋತ್ಸಾಹ ತುಂಬಿದರು. ಸೊ ಹಾಗಾಗಿ ನಾನು ಸ್ಟಾರ್ಟ್ ಮಾಡಿದೆ. ಬಟ್ ಮೊದಲಿಂದ ಸಹ ಆಸೆ ಇತ್ತು ಸ್ಟಾರ್ಟ್ ಮಾಡಬೇಕಂತ. ಬಟ್ ಯಾವಾಗ ಮಾಡ್ತಿದ್ದೇನೋ ಗೊತ್ತಿಲ್ಲ. ಬಟ್ ಅವರು ಇದು ಮಾಡಿದ್ರಿಂದ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದ್ದೆ ಅಂತ ಹೇಳಿ ಹೇಳ್ಬೋದು. ಸ್ಟಾರ್ಟ್ ಮಾಡಿದ ಮೇಲೆ ಫ್ರೆಂಡ್ಸ್ ಎಲ್ಲ ಹೇಗೆ ಸಪೋರ್ಟ್ ಮಾಡಿದ್ರು ಹಾಗೆಲ್ಲ ಇರ್ಬೋದು. ಯಾರ್ಯಾರು ಕ್ಲೋಸ್ ಇದ್ದಾರೆ ನನಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಕ್ಲೋಸ್ ಅಂದರೆ ಯಾರ್ಯಾರಿಗೆ ಗೊತ್ತಿತ್ತು ನೋಡಿ ಯೂಟ್ಯೂಬ್ ಇದೆ ಅಂಥೇಳಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ವಿಶ್ ಮಾಡಿದ್ದಾರೆ. ಅದಾದಮೇಲೆ ಅದರಲ್ಲಿ ಒಂದು ತುಂಬ ತುಂಬ ಕ್ಲೋಸ್ ಒನ್ಸ್ ಅವರೆಲ್ಲ ಇರೋರು ಸ್ಟೋರಿ ಎಲ್ಲ ಹಾಕಿ ಅವರ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಷ್ಟೆಲ್ಲ ಇದು ಮಾಡಿದ್ದಾರೆ. ಸೊ ಅದರಲ್ಲಿ ಯಾರು ಸುಚಿತ್ರಾನೇ ಸುರಕ್ಷಾ ಆಫ್ಕೋರ್ಸ್ ಇದ್ದೇ ಇರ್ತಾಳೆ. ಅವಳು ಎಂತ ಒಟ್ಟಿಗೆ ವೀಡಿಯೋ ಮಾಡುವಾಗ ನಾವು ಕಾಲೇಜಲ್ಲಿ ಅದು ಈ ಚಾನಲಲ್ಲಿಲ್ಲ, ಮೊದಲಿನ ಚಾನಲಲ್ಲಿತ್ತು. ಹೊಸದಾಗಿ ನೋಡ್ತಿರೋರಿಗೆ ಏನಿದು ಮೊದಲಿನ ಚಾನಲ್ ಅಂತ ಹೇಳ್ಬೋದು. ಇದು ನನ್ನ ಸೆಕೆಂಡ್ ಚಾನಲ್. ಫಸ್ಟ್ ಚಾನಲ್ ನಾನು ಇವಾಗ ಯೂಸ್ ಮಾಡ್ತಿಲ್ಲ. ಫಸ್ಟ್ ಒಂದು ಚಾನಲ್ ಇತ್ತು, ಅದರಲ್ಲಿ ಫಸ್ಟ್ ವೀಡಿಯೋ ಬಂದಿದ್ದೆ ನಂದು ಮತ್ತು ಸುರಕ್ಷನ್ ವೀಡಿಯೋ ಒಟ್ಟಿಗೆ ಯಾವುದೋ ಒಂದು ಮಾಡಿದ್ವಿ ನಾವು, ಉತ್ತರ ಕರ್ನಾಟಕ ಮತ್ತು ಇಲ್ಲಿ ತುಳು ಭಾಷೆ ಹಾಗೆ ಮಾಡಿದ್ದು. ಅದೇ ಅವಳು ಸಹ ಸಪೋರ್ಟ್ ಮಾಡಿದ್ದಾಳೆ. ಅದಾದಮೇಲೆ ನೆಕ್ಸ್ಟ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ವ್ಲಾಗೆಲ್ಲ ಮಾಡುವಾಗ ಅವರು ಸಹ ಬಂದು ಚಿಲ್ಲಾಗಿ ಜಾಯ್ನ್ ಎಲ್ಲ ಆಗ್ತಿದ್ರು. ಅದೇ ಸುಚಿತ್ರಾ ಅಂದರೆ ಅವಳು ಫುಲ್ ಅವರ ಫ್ಯಾಮಿಲಿಯವರಿಗೆಲ್ಲ ಸೆಂಡ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಅಷ್ಟೆಲ್ಲ ಮಾಡಿದ್ದಾಳೆ. ಸೊ ಥ್ಯಾಂಕ್ ಯು. ಖುಷಿಯಾಗುತ್ತೆ ಈ ಥರ ನಮ್ಮ ಸುತ್ತಮುತ್ತ ಈ ಥರ ಏನು ಪಾಸಿಟಿವ್ ಆಗಿರೋರು ಹಾಗೆಲ್ಲ ಸಪೋರ್ಟ್ ಮಾಡಿರುವಾಗ ನಂಗೆ ಖುಷಿಯಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಇನ್ನೂ ಕ್ವಶನ್ ಕೇಳಿದರು. ಅದು ಸಹ ನನ್ನ ಫ್ರೆಂಡೇ, ಕ್ಲೋಸ್ ಒನ್ಸ್, ಬಟ್ ನನಗಿಂತ ದೊಡ್ಡವರು, ಪ್ರಜ್ಞಾ ಅಂಥೇಳಿ. ಅವಳು ಹೇಗೆ ಹೋಗ್ತಿದೆ ಲೈಫ್ ಹಾಗೆಲ್ಲ ಕೇಳಿದರು ಕ್ವಶನ. ಲೈಫ್ ಹೋಗೋ ಹಾಗೆ ಹೋಗ್ತಿದೆ. ನಾನು ಅಂದ್ಕೊಂಡಿದ್ದೇನೂ ಆಗ್ತಾಯಿಲ್ಲ. ಏರಿಳಿತಗಳು ಇತ್ತೀಚೆಗೆ ತುಂಬಾ ಇದೆ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ದೇವರು ಹೇಗೆ ನಡೆಸ್ತಾರೆ ಹಾಗೆ ಆ ಫ್ಲೋವಲ್ಲಿ ಹೋಗ್ತಿದ್ದೀನಿ ಅಷ್ಟೇ. ಅದನ್ನು ನೆಕ್ಸ್ಟ್ ಎಲ್ಲ ಕ್ವಶನ್ಸು ಮತ್ತು ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟೆ. ಓಕೆ, ನೆಕ್ಸ್ಟ್ ನಿಮಗೆ ಡೌಟ್ ಇರ್ಬೋದು, ನಂದು ಮನೆ ಸ್ವಂತನಾ ಬಾಡಿಗೆನಾ ಅಂಥೇಳಿ. ನಾನಿರೋದು ಬಾಡಿಗೆ ಮನೆಯಲ್ಲಿ, ಸ್ವಂತ ಮನೆ ಅಲ್ಲ. ನಿಮಗೆ ಏನಾದರೂ ಕ್ವಶನ್ಸ್ ಇದ್ದರೆ ಈ ವಿಡಿಯೋದ ಕಡೆಗೆ ಕಮೆಂಟ್ ಹಾಕಿಬಿಡಿ. ಹಾಗೆಯೇ ನನ್ನ ಹೋಮ್ ಟೂರ್ ಮಾಡಬೇಕಂತೇಳಿ ಅದನ್ನು ಕೂಡ ಹೇಳಿ. ಹೋಮ್ ಟೂರ್ ಮಾಡಲಿಕ್ಕೆ ನಮ್ಮ ಮನೇನು ಅಷ್ಟು ದೊಡ್ಡ ಮನೆಯೇ ಇಲ್ಲ ಫಸ್ಟ್ ಆಫ್ ಆಲ್. ಸೊ ಅದಕ್ಕೋಸ್ಕರ ನಾನು ಮಾಡೋದು ಬಿಟ್ಟಿದೆ, ಮಾಡಿರಲಿಲ್ಲ. ಇವಾಗ ಕೆಲವೊಂದು ಸತಿ ನಾನು ಒಂದೊಂದು ಸತಿ ಮನೆ ಮುಂದೆ ಕೂತ್ಕೊಂಡು ವ್ಲಾಗೆಲ್ಲ ಮಾಡಿದ್ದೀನಿ ಕೆಲವೊಂದು ವೀಡಿಯೋಗೆಲ್ಲ. ಅದು ಮನೆ ನನ್ನದಲ್ಲ, ಅದು ಓನರ್ ಮನೆ. ಬಟ್ ಓನರ್ ಇಲ್ಲ ಅನ್ನೋ ರೀಸನ್ಗೆ ನಾನು ಅಲ್ಲಿ ಕೂತ್ಕೊಂಡಿದ್ದೆ. ಅಂದರೆ ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ, ಡಿಸ್ಟರ್ಬೆನ್ಸ್ ಇರಲ್ಲ. ಯಾಕಂದ್ರೆ ನಮ್ಮ ಮನೆ ರೋಡ್ ಸೈಡ್ ಇರೋದು, ಅದಕ್ಕೋಸ್ಕರ. ಬಟ್ ಓನರ್ ಇದೆ, ನನಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಲ್ಲಿ ಬಿಡೋದು ಕೂಡ ಇಲ್ಲ ಅವರು. ಹಾಗಾಗಿ ಅದಾದಮೇಲೆ ನೆಕ್ಸ್ಟ್ ಏನು ಹೇಳಬೇಕು, ಎಲ್ಲ ಹೇಳಿದೆ ಅಂದ್ಕೊಳ್ತೇನೆ. ಮತ್ತೆ ಏನಾದರೂ ಡೌಟ್ ಇದ್ದರೆ ಕ್ವಶನ್ ಹಾಕಿ ನಾನು Q&A ವೀಡಿಯೋನ ಮಾಡಿ ಹಾಕ್ತೀನಿ. ಇದು ಜಸ್ಟ್ ಅಂದರೆ ಕೆಲವರಿಗೆ ನನ್ನ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ನಾನು. ಓಕೆ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್.